ನಮಸ್ಕಾರ ಎಲ್ಲರಿಗೂ. ನಾನು ಭಾಗ್ಯಶ್ರೀ. ಬನ್ನಿ ಇವತ್ತಿನ ಕತೆ ಪ್ರಾರಂಭಿಸೋಣ. ಫಿರೋಜ್ ಖಾನ್ ಎಂಬ ನಿರುದ್ಯೋಗಿ ವ್ಯಕ್ತಿ ಶಿವನೂರಿನಲ್ಲಿ ವಾಸಿಸುತ್ತಿದ್ದ. ಅವನಿಗೆ ಯಾವುದೇ ಉದ್ಯೋಗ ಇಲ್ಲದಿರುವುದರಿಂದ ಬೇಸತ್ತಿದ್ದನು. ಇದರಿಂದ ಅವರ ಮನೆಯಲ್ಲಿ ದಿನವೂ ಜಗಳವಾಗುತ್ತಿತ್ತು. ಒಂದು ದಿನ ಅವನ ಹೆಂಡತಿ, ಯಾವುದಾದರೂ ಕೆಲಸ ಹುಡುಕಬಾರದಾ? ದಿನವೂ ಉಡಾಫೆ ಹಾಗೆ ಅಡ್ಡಾಡುತ್ತೀರಿ. ಇವತ್ತು ನೀವು ಒಂದು ಕೆಲಸ ಹುಡುಕಿಕೊಂಡು ಬರಬೇಕು. ಜೊತೆಗೆ ಇವತ್ತಿನ ಗಂಜಿಗೆ ಒಂದಿಷ್ಟು ದುಡ್ಡು ತೆಗೆದುಕೊಂಡು ಬನ್ನಿ. ಹಾಗೆ ಬಂದರೆ ನಿಮಗೆ ಇವತ್ತಿನ ಊಟ ಸಿಗುವುದಿಲ್ಲ ಎಂದು ಗದರಿದಳು. ಇದರಿಂದ ಖಿನ್ನನಾದ ಫಿರೋಜ್ ಗಟ್ಟಿಯಾಗಿ ದೇವರಲ್ಲಿ, ಓ ಅಲ್ಲ, ನಿನಗೆ ಎಷ್ಟು ದಿನದಿಂದ ಪ್ರಾರ್ಥಿಸುತ್ತಿದ್ದೇನೆ, ಆದರೆ ನೀನು ನನಗೆ ಏನು ಮಾಡಿದ್ದೀಯಾ? ಇವತ್ತು ನನಗೆ 100 ಚಿನ್ನದ ನಾಣ್ಯವನ್ನು ಕೊಡು ತಂದೆ ಎಂದು ಪ್ರಾರ್ಥಿಸಿದ. ಇದನ್ನು ಕೇಳಿಸಿಕೊಂಡ ಪಕ್ಕದ ಮನೆಯ ಕರೀಂ ಇವನಿಗೆ ತಮಾಷೆ ಮಾಡಬೇಕೆಂದುಕೊಂಡ. ಅವನು ಒಳ್ಳೆಯ ಶ್ರೀಮಂತನಾಗಿದ್ದ ಮತ್ತು ಅಷ್ಟೇ ದುಷ್ಟ ಬುದ್ಧಿಯವನಾಗಿದ್ದ. ಇವನಿಗೆ ಇನ್ನಷ್ಟು ಕಷ್ಟ ಕೊಡಬೇಕೆಂದು ಯೋಚಿಸಿ ಒಂದು ನಾಟಕ ಹೂಡಿದ. 100 ಚಿನ್ನದ ನಾಣ್ಯ ತುಂಬಿದ ಚೀಲವನ್ನು ಫಿರೋಜ್ನ ಮನೆಯ ಮುಂದೆ ಇಟ್ಟು ಬಂದ. ಫಿರೋಜ್ ಇನ್ನೇನು ಕೆಲಸ ಹುಡಿಕೊಂಡು ಹೊರಗೆ ಹೋಗಬೇಕು ಎಂದುಕೊಂಡಾಗ ಮನೆಯ ಮುಂದಿದ್ದ ಚೀಲದ ಕಡೆ ಗಮನ ಹೋಗುತ್ತದೆ. ಅದನ್ನು ನೋಡಲು ಅದರಲ್ಲಿ 100 ಚಿನ್ನದ ನಾಣ್ಯ ಕಂಡವು. ಫಿರೋಜ್ನಿಗೆ ಎಲ್ಲಿಲ್ಲದ ಖುಷಿಯಾಯಿತು. ಲಘು ಬಗೆಯಿಂದ ತನ್ನ ಹೆಂಡತಿಗೆ ತೋರಿಸಲು ಒಳ ಓಡಿದ. ಹೆಂಡತಿಗೆ ತೋರಿಸಿ, ನೋಡು, ದೇವರು ನನ್ನ ಮೊರೆಯನ್ನು ಕೇಳಿಸಿಕೊಂಡು 100 ಚಿನ್ನದ ನಾಣ್ಯವನ್ನು ನನಗಾಗಿ ಕಳಿಸಿದ್ದಾನೆ ಎಂದು ಹೇಳಿದ. ಅವನ ಹೆಂಡತಿ ನಾಣ್ಯವನ್ನು ಮತ್ತೊಮ್ಮೆ ಎಣಿಸಿದಳು. ಅದೇ ಸಮಯಕ್ಕೆ ಅವನ ಪಕ್ಕದ ಮನೆಯ ಕರೀಂ ಒಳ ಬಂದು, ಅದು ದೇವರು ಕಳಿಸಿದ ನಾಣ್ಯವಲ್ಲ, ಅದು ನನ್ನ ನಾಣ್ಯ ಎಂದ. ಇಲ್ಲ, ದೇವರಲ್ಲಿ ನಾನು ಕೇಳಿಕೊಂಡೆ, ಅದಕ್ಕೆ ಅವನು ಕಳಿಸಿದ್ದಾನೆ ಎಂದ ಫಿರೋಜ್. ಇಲ್ಲ, ಅವು ನನ್ನವು, ನಿನ್ನ ಜಗಲಿಯ ಮೇಲೆ ನಾನೇ ಇಟ್ಟು ಮನೆಗೆ ಹೋಗಿದ್ದು ಎಂದು ವಾದಿಸಿದ. ಈ ನ್ಯಾಯ ಇಲ್ಲೇ ಮುಗಿಯುವುದಲ್ಲ, ಇದನ್ನ ನ್ಯಾಯಾಲಯದಲ್ಲಿ ಬಗೆಹರಿಸೋಣ ಎಂದು ಕರೀಂ ಹೇಳಿದ. ಅದಕ್ಕೆ ಫಿರೋಜ್ನು ಸ್ವಲ್ಪ ಯೋಚಿಸಿ, ನಾನು ನ್ಯಾಯಾಲಯಕ್ಕೆ ಬರಲಿಕ್ಕೆ ಒಳ್ಳೆಯ ಬಟ್ಟೆ ಇಲ್ಲ ಮತ್ತು ಒಂದು ಕುದುರೆ ಬೇಕು. ಅವನು ಕೊಡಿಸುವುದಾದರೆ ನಾನು ನ್ಯಾಯಾಲಯಕ್ಕೆ ಬರಲು ಸಿದ್ಧ ಎಂದು ವಾದಿಸಿದ. ಅದಕ್ಕೆ ಪಕ್ಕದ ಮನೆಯವನು ಸಮ್ಮತಿಸಿ ಅವನಿಗೆ ಒಂದು ಜೋಡು ಬಟ್ಟೆ ಮತ್ತು ಒಂದು ಕುದುರೆಯನ್ನು ಕೊಡಿಸಿದ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಫಿರೋಜ್ನನ್ನು ಕರೆದು, ಏನಪ್ಪ, ವಾದಿ ಹೇಳುತ್ತಿರುವುದು ಸತ್ಯವೇ ಎಂದು ಕೇಳಿದರು. ಅದಕ್ಕೆ ಅವನು, ಇಲ್ಲ ಸ್ವಾಮಿ, ಅವನೊಬ್ಬ ಹುಚ್ಚ, ಬೇಕಾದರೆ ಕೇಳಿ, ನಾನು ಹಾಕಿಕೊಂಡ ಬಟ್ಟೆ ಕೂಡ ಅವನದೇ ಎಂದು ವಾದಿಸುತ್ತಾನೆ ಎಂದು ಎದುರುತ್ತರ ಕೊಟ್ಟ. ಕರೀಂನಿಗೆ ಕೇಳಲು, ಹೌದು ಸ್ವಾಮಿ, ಅವನು ಹಾಕಿಕೊಂಡ ಬಟ್ಟೆ ನನ್ನದು ಎಂದು ಉತ್ತರ ಕೊಟ್ಟ. ಅದಕ್ಕೆ ನ್ಯಾಯಾಧೀಶ ಕರೀಂನಿಗೆ ನಿಜವಾಗಲೂ ಹುಚ್ಚು ಎಂದು ಚಿನ್ನದ ನಾಣ್ಯವನ್ನು ಫಿರೋಜ್ನಿಗೆ ಕೊಟ್ಟು ಕಳುಹಿಸಿದ. ಪಕ್ಕದ ಮನೆಯವನಿಗೆ 1 ವರ್ಷದ ಕಾರಾಗೃಹದ ಶಿಕ್ಷೆ ವಿಧಿಸಿದ. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಇನ್ನೊಬ್ಬರಿಗೆ ಕೇಡು ಬಯಸಲು ಹೋದರೆ ತನಗೆ ಕೇಡು ತಪ್ಪಿದ್ದಲ್ಲ. ಕತೆ ಇಷ್ಟವಾದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು.